ಇಲ್ಲಿ ಅರ್ಧ ಕೆಜಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಬೆಯಲ್ಲಿ ಇದಕ್ಕೆ ಒಂದು 10 ನಿಮಿಷ ಬೇಯಿಸ್ಕೊಂಡು ತೊಗೋಬೇಕು. ನಾರ್ಮಲಾಗಿ ಇಡ್ಲಿ ಬೇಯಿಸ್ಕೊತೇವಲ್ಲ ಅದೇ ರೀತಿ. ನಂತರ ಈ ಸಿಪ್ಪಿನ ಬೇರೆ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕ್ತಿದ್ದೀನಿ. ಬೆಳ್ಳುಳ್ಳಿಯನ್ನು ಹಾಕ್ತಿಲ್ಲ, ಜಸ್ಟ್ ಹುಣಸೆಹಣ್ಣು ಮತ್ತು ಟೊಮೆಟೊನ ಮಿಕ್ಸಿ ಜಾರ್ನಲ್ಲಿ ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ನೀರು ಹಾಕಬಾರ್ದು, ಸೊ ಹಾಗೆಯೇ ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ಓಕೆ, ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕೆಂಪಾಗಬೇಕು. ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಇವಾಗ ನಾವು ರುಬ್ಬಿದಂತಹ ಟೊಮೆಟೊ ಪೇಸ್ಟ್ ಹಾಕ್ತಿದ್ದೀನಿ. ರುಬ್ಬುವಾಗ ತರಿತರಿಯಾಗಿ ರುಬ್ಕೊಳ್ಳಿ, ತುಂಬಾ ಸರಿಯಾಗಿರುತ್ತೆ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಇದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಖಾರದ ಪುಡಿ ಮತ್ತು ಮೆಂತ್ಯ ಮತ್ತು ಸಾಸುವೆನ ಪುಡಿ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಎಲ್ಲನೂ ಸೇರಿಸಿ ಮತ್ತೆ ಗಟ್ಟಿಯಾಗಬೇಕು, ಕಲರ್ ಚೇಂಜ್ ಆಗಬೇಕು, ಹಾಗೆ ಎಣ್ಣೆ ಸಪ್ರೇಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಸಾಕು. ನಮ್ಮ ಟೊಮೆಟೊ ಉಪ್ಪಿನಕಾಯಿ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ನೀವು ಚಪಾತಿ, ರೊಟ್ಟಿ ಅಥವಾ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಟೊಮೆಟೊ ಉಪ್ಪಿನಕಾಯಿ ಹಾಗೂ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.